ಸರ್ ಹಾಗೆ ಇವಾಗ ಎಲೆಕ್ಷನ್ ಇರೋದು ಏಪ್ರಿಲ್ ಮತ್ತು ಮೇನಲ್ಲಿ ಸಾಕಷ್ಟು ಫ್ಯಾಮಿಲಿ ಫಂಕ್ಷನ್ಸ್ ಗ್ಯಾದರಿಂಗ್ಸ್ ಎಲ್ಲ ಅದೇ ಟೈಮಲ್ಲಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅಂದರೆ ಅದೊಂಥರ ಮದುವೆ ಪೀಕ್ ಸೀಸನ್ ಅಂತಲೇ ಹೇಳ್ಬೋದು ಏಪ್ರಿಲ್ ಮತ್ತು ಮೇ. ಸೊ ಸಾಕಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ, ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಾಗೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಸೊ ಗ್ಯಾದರಿಂಗ್ ಎಲ್ಲ ಹಿಂಗೆ ಫಂಕ್ಷನ್ಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಮಾಡೋದಕ್ಕೆ ಅಂತ? ಕೋಡ್ ಆಫ್ ಕಾಂಡಕ್ಟ್ ಬಂದಾಗ ಪ್ರೈವೇಟ್ ಫಂಕ್ಷನ್ಸ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗ ಬರ್ತ್ಡೇ ಪಾರ್ಟಿ ಇರ್ಬೋದು, ಮದುವೆ ಇರ್ಬೋದು, ಬೇರೆ ಬೇರೆ ಫಂಕ್ಷನ್ಸ್ ಇದೆ, ಅವ್ರಿಗೇನು ತೊಂದರೆ ಇಲ್ಲ. ಬಟ್ ಪೊಲಿಟಿಕಲ್ ಫಂಕ್ಷನ್ಸ್ ಅಂದರೆ ರ್ಯಾಲಿಗಳು, ಪಬ್ಲಿಕ್ ಸ್ಪೀಚಸ್ಸು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಅವರು ಪೊಲಿಟಿಕಲ್ ಪಾರ್ಟೀಸು ಮತ್ತು ಕ್ಯಾಂಡಿಡೇಟ್ ಚುನಾವಣಾಧಿಕಾರಿ, ಸಂಬಂಧಪಟ್ಟ ಚುನಾವಣಾಧಿಕಾರಿಗಳ ಕಡೆ ಅವರು ಪರ್ಮಿಷನ್ ತಗೊಳ್ಬೇಕು. ಇದು ಯಾಕೆಂದರೆ ಈ ಸಿಸ್ಟಮ್ ವೆಚ್ಚದ ಮಿತಿ ಇದೆ, ಲಿಮಿಟ್ ಇದೆ. ಒಂದು ಪಾರ್ಲಿಮೆಂಟ್ ಲೋಕಸಭಾ ಕ್ಷೇತ್ರದಲ್ಲಿ ಮ್ಯಾಕ್ಸಿಮಮ್ ಒಬ್ಬ ಕ್ಯಾಂಡಿಡೇಟ್ 95 ಲಕ್ಷ ಖರ್ಚು ಮಾಡ್ಬೋದು. 95 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ರೆ ಡಿಸ್ಕ್ವಾಲಿಫಿಕೇಷನ್ ಆಗ್ತದೆ ಅವರು. ಸಿಮಿಲರ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ನೋಡಿದರೆ 40 ಲಕ್ಷ ಕೊಟ್ಟಿದ್ದಾರೆ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು MLA ಕ್ಯಾಂಡಿಡೇಟ್ 40 ಲಕ್ಷ ಖರ್ಚು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಕೂಡ ಅವ್ರು ಪರ್ಮಿಷನ್ ತಗೊಳ್ಬೇಕು. ಒಂದು ವೆಚ್ಚದ ಮಿತಿ ಅದು ಮಾನಿಟರ್ ಮಾಡ್ತೀವಿ. ಒಂದು ಮೀಟಿಂಗ್ ಮಾಡ್ತಾರೆ ಅಂದರೆ ಎಷ್ಟು ಖರ್ಚಾಯಿತು, ಎಷ್ಟು ಶಾಮಿಯಾನ ಹಾಕಿದ್ದಾರೆ, ಎಷ್ಟು ಚೇರ್ ಹಾಕಿದ್ದಾರೆ, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇದೆಲ್ಲ ಎಕ್ಸ್ಪೆಂಡಿಚರ್ ಲೆಕ್ಕಕ್ಕೆ ತಗೊಳ್ಬೇಕು. ಒಂದು ಸೆಕೆಂಡ್ ವೈಲೇಷನ್. ಈಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಬಗ್ಗೆ ನಾನು ಹೇಳಿದ್ದೀನಿ, ಒಬ್ಬರ ಬಗ್ಗೆ ಪರ್ಸ್ನಲಾಗಿ ಮಾತಾಡಬಾರ್ದು. ಕಾನೂನು ಪ್ರಕಾರ ಅವರು ರಿಲಿಜನ್, ಧಾರ್ಮಿಕ ರೀತಿಯಲ್ಲಿ ಅಥವಾ ಇದು ರೇಸ್, ಕ್ಯಾಸ್ಟ್, ಜಾತಿ, ಸೆಕ್ಸ್, ಲಿಂಗತ್ವ ಬಗ್ಗೆ ಇದು ಬಗ್ಗೆ ಎಲ್ಲ ಕೂಡ ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯಕ್ಕೆ ವಿರೋಧವಾಗಿ ಮಾತಾಡಿ ಅಥವಾ ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಪರವಾಗಿ ಮಾತಾಡಿ ಮತ ಯಾಚನೆ ಮಾಡಬಾರ್ದು, ಓಟು ಇದೆಲ್ಲ ಮಾಡಬಾರ್ದು. ಇದೆಲ್ಲ ಮಾನಿಟರ್ ಮಾಡಬೇಕು. ಇದಕ್ಕಾಗಿ ಪರ್ಮಿಷನ್ ಕೊಟ್ಟ ತಕ್ಷಣ ನಮ್ಮಲ್ಲಿ ಟೀಮ್ಸ್ ಇರ್ತದೆ, ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್, ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್, ಅವರು ಹೋಗಿ ಫುಲ್ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿ ಒಂದು ಎಕ್ಸ್ಪೆಂಡಿಚರ್ ಸರಿಯಾಗಿ ಮಾಡಿದ್ದಾರೆ ಅಲ್ವಾ, ಸೆಕೆಂಡ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಕಾನೂನು ಏನು ವೈಲೇಷನ್ ಮಾಡಿ ಉಲ್ಲಂಘನೆ ಮಾಡಿದ್ದಾರೆ, ಇದು ಎರಡು ವಿಷಯನೂ ಚೆಕ್ ಮಾಡ್ತೀವಿ. ಇದು ಪೊಲಿಟಿಕಲ್ ಪಾರ್ಟಿ ಕ್ಯಾಂಡಿಡೇಟ್. ಪ್ರೈವೇಟ್ ಪೀಪಲ್ಗೆ ಈ ಥರ ಪ್ರಾಬ್ಲಮ್ ಇಲ್ಲ, ಅವರು ಯಾವುದು ಫಂಕ್ಷನ್ ಬೇಕಾದ್ರೆ ಮಾಡಬಹುದು. ಆದರೆ ಈಗ ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಪ್ರೈವೇಟ್ ಮದುವೆ ಎಂದು ಒಂದು ಮದುವೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿ ಯಾರೋ ಒಬ್ಬ ಪೊಲಿಟಿಕಲ್ ಪಾರ್ಟಿ ಒಂದು ಕ್ಯಾಂಡಿಡೇಟ್ ಬರ್ತಾರೆ, ಬಂದು ಅಲ್ಲಿ 1000 ಗಟ್ಟಲೆ ಜನನ್ನು ಕರ್ಕೊಂಡು ಬಂದು ಫ್ರೀಯಾಗಿ ಊಟ ಕೊಡೋದು. ದಿಸ್ ಈಸ್ ರಾಂಗ್. ಮದುವೆ ಅಂತ ಹೇಳ್ತಾರೆ, ಬರ್ತ್ಡೇ ಪಾರ್ಟಿ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಜನರಿಗೆ ಕರ್ಕೊಂಡು ಬಂದೆ ಅಂದರೆ ಆಮಿಷ ಕೊಡೋದು, ಅವ್ರಿಗೆ ಆಮಿಷ ತೋರಿಸೋದು. ಈವನ್ ಊಟ ಕೊಟ್ಟರು ಕೂಡ ಅದು ತಪ್ಪು. ದೇ ಕೆನಾಟ್ ಗಿವ್ ಮೀಲ್ ಕೊಟ್ಟರು ತಪ್ಪು, ಗಿಫ್ಟ್ ಕೊಡಬಾರ್ದು, ಹಣ ಕೊಡಬಾರ್ದು, ಇದು ಯಾವುದೂ ಕೂಡ ಆಮಿಷ ಕೊಡಬಾರ್ದು ಅಂತ ಇದೆ. ಮತದಾರರ ಮೇಲೆ ಯಾವುದೇ ಒಂದು ಕೊಡಬಾರ್ದು ಅಂತ. ಸೊ ಈಗ ಏನಾಗ್ತದೆ, ಈ ಮದುವೆ ಟೈಮ್ನಲ್ಲಿ ಕೆಲವು ಟೈಮ್ ಕಂಪ್ಲೇಂಟ್ ಬರ್ತದೆ. ಅಂದರೆ ಈಗ ಮದುವೆ ಮಾಡಿಸ್ತೀವಿ, ಒಂದು 15 ಜೋಡಿಗಳಿಗೆ ಮದುವೆ ಮಾಡಿಸ್ತೀವಿ ಅಂತ ಮಾಡಿ 1000 ಗಟ್ಟಲೆ ಜನರಿಗೆ ಊಟ ಮಾಡಿಸ್ತಾರೆ, ಮತ್ತು ನಮ್ಮ ಪಕ್ಷಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾರೆ, ಈ ಥರ ಬರ್ತದೆ. ಸೊ ನಾರ್ಮಲಿ ಏನು ಹೇಳ್ತೀವಿ, ಒಂದು ಇಂಟಿಮೇಷನ್ ಕೊಡಿ, ಪರ್ಮಿಷನ್ ಬೇಕಾಗಿಲ್ಲ. ಈ ಥರ ನಾವು ಮದುವೆ ಮಾಡ್ತೀವಿ ಅಂದರೆ ಅವ್ರಿಗೊಂದು ಇಂಟಿಮೇಷನ್ ಮುಂಚಿತವಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ, ಲೋಕಲ್ ತಹಸೀಲ್ದಾರ್ಗೆ ಅವ್ರಿಗೆ ಹೇಳಿಬಿಟ್ರೆ ಸಾಕು, ಮಾಡ್ತೀವಿ ಅಂತ ಅವ್ರು ನೋಡ್ಕೊಳ್ತಾರೆ. ಬಟ್ ಇದಕ್ಕಾಗಿ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ನಾವು ಮದುವೆ ಮಾಡಬೇಕಾದ್ರೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಳ್ಬೇಕು, ಅದೆಲ್ಲ ಬೇಕಾಗಿಲ್ಲ, ನಾಟ್ ನೆಸಸರಿ. ಬಟ್ ಅಲ್ಲಿ ಬಂದು ಮತ್ತೆ ಅಲ್ಲಿ ಕರ್ಕೊಂಡು ಬಂದು ಇದರಲ್ಲಿ ಯಾರೋ ಒಂದು 10 ಪೊಲಿಟಿಷಿಯನ್ ಕರ್ಕೊಂಡು ಬರ್ತೀವಿ ಮತ್ತು ಪಾರ್ಟಿ ವರ್ಕರ್ ಬಂದರೆ ವೈಲೇಷನ್ ಆಗ್ತದೆ, FIR ಆಗುತ್ತೆ, ಕ್ರಿಮಿನಲ್ ಕೇಸ್ ಆಗ್ತದೆ. ಓಕೆ ಫೈನ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.